ಪ್ರಪಂಚ ಪರ್ಯಟನೆ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಹಾಗೂ ಟೆಲಿವಿಷನ್ ಕಲ್ಚರಲ್ ಸ್ಪೋರ್ಟ್ಸ್ ಕ್ಲಬ್ ಅರ್ಪಿಸುವ ಮಹಿಳಾ ಮಹಿಮೆಗಾನ. ಶಕ್ತಿಯ ಸ್ವರೂಪವೇ ನೀನು ಅಮ್ಮ, ಸೃಷ್ಟಿಯ ಸ್ಪಂದನವೇ ನೀನು ಅಮ್ಮ, ಧೈರ್ಯದ ದೀಪವಾಗಿ ಲೋಕ ಬೆಳಗಿಸುವೆ, ಭೂಮಿಯ ಗೌರವದ ಮಹಿಮೆ ನೀನೇ ಅಮ್ಮ. ಮಹಿಳಾ ದಿನದ ಈ ಪವಿತ್ರ ಕ್ಷಣದಲ್ಲಿ ಮಾನವ ಕುಲವೆಲ್ಲ ನಿನಗೆ ವಂದಿಸುತ್ತದೆ. ಜೀವನ ಸಾಗರ ದಾಟಿಸುವ ದಿವ್ಯ ತಾಯಿ, ನಿನ್ನ ಮಹಿಮೆ ಯುಗ ಯುಗಾಂತರ ಗಾನವಾಗುತ್ತದೆ. ಮಾತೆಯ ಮಡಿಲಲ್ಲಿ ಮನುಜನು ಹುಟ್ಟಿದ, ಪ್ರೀತಿಯ ಕಣ್ಣಲ್ಲಿ ಲೋಕವು ಅರಳಿದ, ದೇವಿಯ ರೂಪದಲ್ಲಿ ಧೈರ್ಯ ಹೊತ್ತವಳು, ಧರಣಿಯ ಧ್ವನಿಯಾಗಿ ಮಹಿಳೆ ಮೂಡಿದಳು. ಕೈಯಲ್ಲಿ ಕನಸುಗಳು, ಹೃದಯದಲ್ಲಿ ಬೆಳಕು, ಬಾಳಿಗೆ ಬಣ್ಣ ತುಂಬುವ ಅಮೃತದ ಹರಿವು, ಸಾಹಸದ ಪಥದಲ್ಲಿ ಹೆಜ್ಜೆ ಇಡುವವಳು, ಸಮಾಜದ ಗೌರವದ ಜ್ಯೋತಿ ಬೆಳಗಿಸುವವಳು. ಜ್ಞಾನವೇ ನಿನ್ನ ಆಯುಧ ಅಮ್ಮ, ಧೈರ್ಯವೇ ನಿನ್ನ ಅಜೇಯ ಶಕ್ತಿಯಮ್ಮ, ಸಮತೆಯ ಕನಸಿಗೆ ದಾರಿ ತೋರಿಸುವೆ, ಸಂಸ್ಕೃತಿಯ ದೀಪವಾಗಿ ನೀನೇ ಅಮ್ಮ. ಕಾಲದ ಹರಿವಿನ ದಿಕ್ಕು ಬದಲಿಸುವೆ, ಭವಿಷ್ಯದ ಬೆಳಕಾಗಿ ನೀನೇ ಅಮ್ಮ. ನಿನ್ನ ಹೆಜ್ಜೆಯಲ್ಲಿ ಹೊಸ ಯುಗ ಉದಯಿಸಲಿ, ಭಾರತದ ಭವ್ಯತೆ ನಿನ್ನಿಂದ ಅರಳಲಿ ಅಮ್ಮ. ಮಹಿಳೆಯ ಜಯ ಘೋಷ ಗಗನ ತಲುಪಲಿ, ಮಾನವ ಸಮಾಜವೆಲ್ಲ ಗೌರವ ಹಾಡಲಿ. ಶಕ್ತಿ, ಜ್ಞಾನ, ಪ್ರೀತಿಯ ಪಾವನ ರೂಪವೇ ಮಹಿಳೆಯ ಮಹಿಮೆ ಶಾಶ್ವತವಾಗಿ ಬೆಳಗಲಿ. ಜಗತ್ತಿನ ಮಹಿಳೆಯರಿಗೆಲ್ಲ ಜಯವಾಗಲಿ, ನಿಮ್ಮ ಕನಸುಗಳೆಲ್ಲ ನೆರವೇರಲಿ. ಆ ದೇವಾದಿ ದೇವತೆಗಳು ಆಯುಷ್ಯ, ಆರೋಗ್ಯ, ನೆಮ್ಮದಿ, ಸಮೃದ್ಧಿ ತುಂಬಿದ ಜೀವನ ಸದಾ ಕರುಣಿಸಲಿ. ಜಯ ಜಯ ಹರಿರಸಿಂಧ್ಯಃ ಸರ್ವದೇವೈಕವಂದ್ಯಃ ಪರಮಗುರುಷ್ಠಬ್ಜಾತಿಕಃ ಸಜ್ಜನಾನಾಂ ನಿಖಿಲ ಗುಣಗುಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿದೇಹೋ ದೋಷೈಪತಿರ್ಮಾನದೋನಃ ಕ್ಲಾಂ ವರದಂ ವಿಷ್ಣುಂ ಜಯವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಮಹಾಗಣಪತಿಯೇ ನಮಃ. ಮಂಗಳನಿ
ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಆರಂಭಿಸ್ತಾ ಇರೋದಕ್ಕೆ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ವಿದ್ಯುಕ್ತವಾಗಿ ದೀಪವನ್ನು ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ಎಲ್ಲ ಗಣ್ಯರಲ್ಲೂ ಕೇಳ್ಕೊಳ್ತೀನಿ. ಮತ್ತು ಇದಕ್ಕೆ ಹಿಮ್ಮೇಳವಾಗಿ ನಮ್ಮ ಅತ್ಯಂತ ಹೆಮ್ಮೆಯ ಜನಪದ ಕಲಾವಿದೆ ಸವಿತಕ್ಕ ನಮ್ಮ ಜೊತೆಗಿದ್ದಾರೆ. ಅವರು ಸವಿತಕ್ಕ ಅಂತಾನೆ ಇಡೀ ನಾಡಿಗೆ, ಇಡೀ ಜಗತ್ತಿಗೆ ಪ್ರಖ್ಯಾತರು. ಅದರ ಹಿನ್ನೆಲೆಯಾಗಿ ಅವರ ಸಂಗೀತ ಮೂಡಿ ಬರಬೇಕು ಅಂತ ಕೇಳ್ಕೊಳ್ತೀನಿ. ಒಲಿದು ಬಾರೆ ತಾಯೇ, ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ, ಅಮ್ಮ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಮೈಸಾಸುರನ ಕೊಂದು ಮೈಸೂರಿನಲ್ಲಿ ನಿಂತು, ಮೈಸಾಸುರನ ಕೊಂದು ಮೈಸೂರಿನಲ್ಲಿ ನಿಂತು, ಬೆಟ್ಟದ ಬೆಡಗಿ ನೀನು ಬಾರೆ, ಬೆಟ್ಟದ ಬೆಡಗಿ ನೀನು ಬಾರೆ, ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ, ಅಮ್ಮ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಆಯ ಉಳ್ಳೋಳು ನೀನು ಚಾಮುಂಡಿ, ಛಾಯ ಉಳ್ಳೋಳು ನೀನು ಚಾಮುಂಡಿ, ಆಯ ಉಳ್ಳೋಳು ನೀನು ಚಾಮುಂಡಿ, ಛಾಯ ಉಳ್ಳೋಳು ನೀನು ಚಾಮುಂಡಿ, ಆಯ ಛಾಯ ಉಳ್ಳೋಳು ಮಾಯಗಾತಿ ಚಾಮುಂಡಿ, ಆಯ ಛಾಯ ಉಳ್ಳೋಳು ಮಾಯಗಾತಿ ಚಾಮುಂಡಿ, ದಯಮಾಡಿ ಒಲಿದು ನೀನು ಬಾರೆ, ದಯಮಾಡಿ ಒಲಿದು ನೀನು ಬಾರೆ, ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ, ಅಮ್ಮ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಕರಮುಗಿದು ಶರಣೆಂದೆವು ಚಾಮುಂಡಿ, ವರಗಳನ್ನು ಪಾಲಿಸಮ್ಮ ಚಾಮುಂಡಿ, ಮೈಸೂರು ಅರಸರ ಮನದೇವಿ ಚಾಮುಂಡಿ, ಮೈಸೂರು ಅರಸರ ಮನದೇವಿ ಚಾಮುಂಡಿ, ಜಯಿಸುವರ ಪಾಲಿಸಮ್ಮ ಚಾಮುಂಡಿ, ಜಯಿಸುವರ ಪಾಲಿಸಮ್ಮ ಚಾಮುಂಡಿ, ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ, ಅಮ್ಮ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ತಾಯೇ ಒಲಿದು ಬಾರೆ, ತಾಯೇ ಒಲಿದು ಬಾರೆ, ಬಾರೆ ಬಾರೆ ಬಾರೆ. ಚಾಮರಾಜಪೇಟೆಯಲ್ಲಿ ಇನ್ನೊಂದು ಮಹಿಳಾ ಸಮಾಜ ಅಂತ ಏನಿದೆ, ಚಂದ್ರಶೇಖರಯ್ಯರವರ ಸತಿಮಣಿ ಅವರು ಅದನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ 2 ದಿಗ್ಗಜ ಸಂಸ್ಥೆಗಳು ಒಂದು ಫ್ಯಾಮಿಲಿಯಿಂದ ಬರುತ್ತೆ. ನಮ್ಮ ಪುಣ್ಯ ಏನು ಅಂತ ಹೇಳಿದ್ರೆ ಇವತ್ತು ಅದನ್ನ ಇಷ್ಟು ವರ್ಷ ಆದರೂ ಉಳಿಸ್ಕೊಂಡು ಬಂದಿದ್ದಾರೆ. ಅದೇ ಹಾದಿಯಲ್ಲಿ ಬಂದಿರುವಂಥ ಮತ್ತೊಂದು ಸಂಸ್ಥೆ ಅಂದರೆ ಟಿ ವಿ ಕಲ್ಚರಲ್ ಅಸೋಸಿಯೇಷನ್. ಯಾಕೆಂತ ಹೇಳಿದ್ರೆ ಸಾಂಸ್ಕೃತಿಕ ಮತ್ತು ಕಲಾವಿದರಿಗೋಸ್ಕರ ಹುಟ್ಟಿರುವಂಥ ಒಂದು ಸಂಸ್ಥೆ ಇದು. ಪುನಃ ಸುಕುಮಾರ್ ಅವರಿಗೆ ನಮ್ಮ ಕಡೆಯಿಂದ ಒಂದು ಚಿಕ್ಕ ಕಿರು ಕಾಣಿಕೆಯನ್ನ, ಗೌರವವನ್ನ ಸ್ವೀಕರಿಸಬೇಕು ಅಂತ ಕೇಳ್ಬಿಡ್ತೀನಿ. ಓ ಶಕ್ತಿಯ ಸ್ವರೂಪವೇ ನೀನು ಅಮ್ಮ, ಸೃಷ್ಟಿಯ ಸ್ಪಂದನವೇ ನೀನು ಅಮ್ಮ, ಧೈರ್ಯದ ದೀಪವಾಗಿ ಲೋಕ ಬೆಳಗಿಸುವೆ. ಯಾರಿಗೂ ಕಲ್ಲಂಗಡಿ ಹಣ್ಣು ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ. ಇದ್ದಕ್ಕಿದ್ದಂಗೆ ಆ ಹಳ್ಳಿಲಿ ಒಂದು ಕಲ್ಲಂಗಡಿ ಹಣ್ಣು ಬಂದ್ಬಿಡ್ತು. ಹಳ್ಳಿಯವ್ರಿಗೆಲ್ಲ ಭಯ, ಇದು ಏನಪ್ಪ ಇದು ಅಂತ. ಸೊ ಮುಟ್ಟಕ್ಕೆ ಭಯ, ದೂರದಲ್ಲಿ ನಿಂತ್ಕೊಂಡು ಇಷ್ಟು ದಪ್ಪದ್ದೇನೋ ಬಂದಿದೆ ಅಂತ ಹೆದರ್ಕೋತಾ ಇದ್ರಂತೆ. ಆಗೊಬ್ಬ ಪ್ರವಾಸಿ ಎಲ್ಲಿಂದಾನೋ ಬಂದವನು, ಪೆದ್ರ ಇದು ಕಲ್ಲಂಗಡಿ ಹಣ್ಣು ಅಷ್ಟು ಗೊತ್ತಿಲ್ವಾ ನಿಮಗೆ ಅಂದ್ಬಿಟ್ಟು ಅದನ್ನ ಹೆಚ್ಚು ಹೋಳು ಮಾಡಿ ಅಗದು ತಿಂದ್ಬಿಟ್ನಂತೆ. ಎಲ್ಲರೂ ಅಂಥದ್ದೊಂದು ಭೂತ ಬಂದಿರುವಾಗ ಅದನ್ನ ಹೆಚ್ಚಿ ತಿಂತಿದ್ದಾನೆ ಅಂದ್ರೆ ಇವನು ಎಂಥ ದೊಡ್ಡ ಭೂತ ಇರಬೇಕು ಅಂತ ಮಚ್ಚು ಕೋಲು ಎಲ್ಲ ಹಿಡಿದು ಹೊಡೆದವನನ್ನು ಆಚೆಗೆ ಹಾಕ್ಬಿಟ್ರು.
ಒಂದು ಹಣ್ಣು ಬಿಟ್ಟ ಗಿಡಕ್ಕೆ ಇನ್ನೊಂದು ಹಣ್ಣು ಬಿಡಕ್ಕೆ ಬರೋದಿಲ್ವೇ? ಮತ್ತೊಂದು ಕಲ್ಲಂಗಡಿ ಹಣ್ಣು ಹುಟ್ಟಿತು, ಮತ್ತೆ ಪ್ರತ್ಯಕ್ಷವಾಯಿತು. ಮತ್ತೆ ಎಲ್ಲ ಹಳ್ಳಿ ಜನರು ಹೆದರ್ಕೊಂಡು ನಿಂತಿದ್ರು. ಆಗ ನಮ್ಮ ನಾಗಲಕ್ಷ್ಮಿ ಚೌಧರಿ ಅವರಂಥ ಒಬ್ಬ ಬುದ್ಧಿವಂತ ಅಲ್ಲಿಗೆ ಬಂದ. ಅವನು ಅಯ್ಯೋ ಇದು ಏನೋ ವಿಶೇಷವಾದ್ದು, ಮುಟ್ಬೇಡಿ ಎಲ್ಲ ದೂರ ಇರಿ ಅಂತ ಅಂದ. ಆಮೇಲೆ ಸ್ವಲ್ಪ ತಾಳಿ ಎಲ್ಲ ಅಲ್ಲೇ ಇರಿ, ನಾನೊಬ್ಬ ಹೋಗಿ ಮುಟ್ತೀನಿ ಅಂತ ಮುಟ್ದ. ಇದೇನು ಮಾಡ್ತಾ ಇಲ್ಲ, ತಾಳಿ ಹತ್ರ ಹೋಗಿ ನೋಡೋಣ ಅಂದ. ಆಮೇಲೆ ಹೆಚ್ಚು ನೋಡೋಣ ಅಂದ. ಹೆಚ್ಚು ಎಲ್ಲರಿಗೂ ಒಂದೊಂದು ಹೋಳು ಕೊಟ್ಟು ತಾನೂ ತಿಂದ. ಎಲ್ಲರೂ ಅಬ್ಬ ನಮಗೊಂದು ಹೊಸ ಹಣ್ಣು ಕೊಟ್ಟೆ ನೀನು ಅಂತ ಅವನನ್ನು ಸನ್ಮಾನ ಮಾಡಿದ್ರಂತೆ. ಇದೇ ಕೆಲಸವನ್ನ ಒಬ್ಬ ಅಧಿಕಾರಿಯಾಗಿ ನಾಗಲಕ್ಷ್ಮಿ ಚೌಧರಿ ಅವರು ಮಾಡಿದ್ದಾರೆ. ಇದನ್ನ ಹೇಳದೆ ಹೋದ್ರೆ ಈ ಕಾರ್ಯಕ್ರಮ ಅಪೂರ್ಣವಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ವಿಷಯ ತಂದಿದ್ದೀನಿ. ಕಾಡ್ಗೊಲ್ಲರ ತಾಂಡಗಳಿರುತ್ತೆ, ಅದೊಂದು ಬುಡಕಟ್ಟು ಜನಾಂಗ. ಈ ಚಿತ್ರದುರ್ಗ, ತುಮಕೂರು, ಬೆಂಗಳೂರು ಇಲ್ಲೆಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಅವರ ತಾಂಡಗಳಿರುತ್ತೆ. ಅವರಲ್ಲಿರ್ತಕ್ಕಂಥ ಒಂದು ವಿಚಿತ್ರವಾದ ಪ್ರಾಕ್ಟೀಸ್ ಏನಂದ್ರೆ, ಈ ಮುಟ್ಟಾದ ಮತ್ತು ಬಾಣಂತಿ ಮಹಿಳೆಯರನ್ನ ಊರಿನ ಹೊರಗಿರುವ ಒಂದು ಗುಡಿಸಲಲ್ಲಿ ಇಟ್ಬಿಡ್ತಾರೆ. ಯಾವಾಗ ಹೆಣ್ಣು ಮಕ್ಕಳು ಅತ್ಯಂತ ವಲ್ನರಬಲ್ ಆಗಿರ್ತಾರೆ, ಯಾವಾಗ ಅವರಿಗೆ ಆರೈಕೆಯ ಉಪಚಾರದ ಅತ್ಯಂತ ಹೆಚ್ಚಿನ ಅವಶ್ಯಕತೆ ಇರುತ್ತೆ, ಆಗ ಅವರನ್ನ ಊರು ಹೊರಗಿನ ಯಾವುದೋ ಗುಡಿಸಲಲ್ಲಿ ಇಟ್ಬಿಡ್ತಕ್ಕಂತಹ ಒಂದು ಪ್ರಾಕ್ಟೀಸ್ ಇತ್ತು. ಯಾಕೆ ನಾನು ಬುದ್ಧಿ ಮತ್ತು ಭಾವ ಪ್ರಧಾನವಾದ ಅತಿಥಿಗಳು ಅಂತ ಹೇಳಿದೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಅಲ್ಲಿಗೆ ನಾಗಲಕ್ಷ್ಮಿ ಚೌಧರಿ ಅಂತಹ ಭಾವ ಬುದ್ಧಿಗಳೆರಡೂ ಪ್ರಧಾನವಾಗಿರ್ತಕ್ಕಂತಹ ಒಬ್ಬ ಅಧಿಕಾರಿ ಹೋಗ್ತಾರೆ. ಅವರು ದೇವಸ್ಥಾನದ ಬಾಗಿಲು ತೆಗೆಸ್ತಾರೆ. ಯಾಕೆಂಥದ್ದು ಮಾಡ್ತೀರಾ, ಈ ಪ್ರಾಕ್ಟೀಸ್ ತಪ್ಪು ಅಂತ ಹೇಳಿದಾಗ ಅದು ಸುಲಭವಲ್ಲ ಅದನ್ನ ಬದಲಾಯಿಸೋದು. ಯಾಕೆಂದ್ರೆ ತಲತಲಾಂತರಗಳಿಂದ ಬಂದ್ಬಿಟ್ಟಿರುತ್ತೆ. ಅವರು ಇಲ್ಲ, ಇದು ಮಾಡಿದ್ರೆ ನಮ್ಮ ತಾಂಡಾಗೆ ತೊಂದರೆ ಆಗುತ್ತೆ, ಕಷ್ಟ ಆಗುತ್ತೆ, ದೇವಿ ಮುನಿಸ್ಕೋತಾಳೆ ಅಂತ ಹೇಳಿದ್ರು. ಇವರು ದೇವಸ್ಥಾನದ ಬಾಗಿಲು ತೆಗೆಸಿ, ಅಮ್ಮ ತಾಯಿ ನೀನು ಹೆಣ್ಣಲ್ವಾ, ಅವರಿಗೆ ಕಷ್ಟ ಕೊಡಬೇಡ, ಹಂಗೇನು ಆಗದ ಹಾಗೆ ನೀನು ಕಾಯಿ ಅಂತ ಆ ದೇವತೆಯನ್ನು ಕೇಳಿಕೊಂಡು ದೇವರಿಗೆ ಹೇಳುವ ಮೂಲಕ ಇಡೀ ತಾಂಡಾಗೆ ಕನ್ವಿನ್ಸ್ ಮಾಡಿ ಇವತ್ತು ಆ ಹೆಣ್ಣು ಮಕ್ಕಳ ಪರಿಸ್ಥಿತಿ ಎಷ್ಟೋ ಸುಧಾರಿಸುವ ಹಾಗೆ ಮಾಡಿದ್ದಾರೆ. ಇದೊಂದು ಬಹಳ ದೊಡ್ಡ ಹೆಜ್ಜೆ, ಅತ್ಯಂತ ಪ್ರಮುಖವಾದ ಹೆಜ್ಜೆ. ಇಂಥದ್ದೊಬ್ಬ ಅಧಿಕಾರಿ ನಮ್ಮ ಮಧ್ಯ ಇದ್ದಾರೆ ಅನ್ನೋದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ. ನಿಮ್ಮ ಕೆಲಸಗಳು ಹೇಗೋ ಹಾಗೆ ನಿಮ್ಮ ಮಾತುಗಳು ನಮಗೆ ಸ್ಫೂರ್ತಿದಾಯಕ ಮೇಡಮ್. ನಿಮ್ಮ ಮಾತುಗಳಿಗೋಸ್ಕರ ನನ್ನನ್ನು ಭಾವಪೂರ್ಣವಾಗಿ ಮಾಡಿದಂಥ ದೀಪ ಅವರಿಗೆ ನಮಸ್ಕಾರ ಹೇಳ್ತಾ, ಈ ವೇದಿಕೆಯಲ್ಲಿ ಲಿಂಗದೇವರಿದ್ದಾರೆ, ಮತ್ತು ನಮ್ಮ ರವಿ ಅವರಿದ್ದಾರೆ, ಸುಕುಮಾರ್ ಅವರಿದ್ದಾರೆ. ನೀವಿಲ್ಲದೆ ನಾವಿಲ್ಲ. ಯಾಕೆ ಅದರೊಂದಿಗೆ ಪ್ರಾರಂಭ ಮಾಡ್ತಿದ್ದೀನಿ ಅಂದರೆ, ಹೆಣ್ಣು ಕೂದಲ ಬರುತ್ತೆ, ಎದೆ ಭಾಗಗಳಲ್ಲಿ ಬದಲಾವಣೆ ಆಗತ್ತೆ, ಗಂಡಸು ಮಗ ಆದರೆ ಮೀಸೆ ಬರುತ್ತೆ, ದಾಡಿ ಬರುತ್ತೆ. ಹಾಗೆ ನಾವು ಒದ್ಕೊಂಡಿರೋ ಒದಿಕೆ ಅಷ್ಟೇ, ಒಳಗಡೆ ಆತ್ಮಕ್ಕೆ ಯಾವ ಲಿಂಗವೂ ಇಲ್ಲ. ಲಿಂಗದೇವರ ಹೆಸರಿದೆ ನೋಡಿ, ಎಂಥ ಹೆಸರು ಸರ್. ನಿಮ್ಮ ತಂದೆಯವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನೀವು ಯಾವ ಲಿಂಗ ಅನ್ನೋದು ಮುಖ್ಯ ಇಲ್ಲ, ಲಿಂಗದೇವರು ಬಸವಣ್ಣವರ ಹೆಸರು, ಆ ಒಂದು ಆರಾಧ್ಯ ದೇವ ಲಿಂಗ. ದೇವಸ್ಥಾನದೊಳಗೆ ಸೇರಿಸ್ತಿರಲ್ಲ ಯಾರನ್ನು. ಅಂಥ ಟೈಮಲ್ಲಿ ಯಾರೇ ಇಷ್ಟಲಿಂಗ ಕೊಟ್ಟರು ಬಸವಣ್ಣ. ಮನೇಲಿ ಕೂತ್ಕೊಂಡು ಆ ದೇವರನ್ನ ಆರಾಧನೆ ಮಾಡಿ. ನಿಮ್ಮ ಭಕ್ತಿ ಮುಖ್ಯ. ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಾವು ಎಲ್ಲ ಆಡಂಬರ ವಜ್ರ ವೈಢೂರ್ಯಗಳಿಂದ ಅಲಂಕಾರ ಪಟ್ಟಿರುವ ಮೂರ್ತಿ ಅದು ಮುಖ್ಯ ಅಲ್ಲ. ನಿಮ್ಮ ಭಕ್ತಿ ಮುಖ್ಯ, ನಿಮ್ಮ ಭಾವ ಮುಖ್ಯ. ಯಾವ ದೇವಸ್ಥಾನದೊಳಗೆ ಸೇರಿಸ್ತಿಲ್ದೇ ಇದ್ರೇನು, ನೀವು ಮನೆಯಲ್ಲಿ ಆರಾಧನೆ ಮಾಡಿ ಅಂತ ಹೇಳಿ ಇಷ್ಟಲಿಂಗವನ್ನು ಕೊಟ್ಟಂಥ ಬಸವಣ್ಣ ತನಗೋಸ್ಕರ ಜನಿವಾರ ಹಾಕೋ ಒಂದು ಕಾರ್ಯಕ್ರಮ ಮಾಡ್ತಾರೆ. ಬಸವಣ್ಣವರವರ ಅಪ್ಪ ಅಮ್ಮನ ಕೇಳ್ತಾರೆ, ನನ್ನ ಅಕ್ಕನಿಗೆ ಹಾಕಲ್ವಾ ನೀವು ಜನಿವಾರ ಅಂತ. ಅವಳು ಹೆಣ್ಣು ಮಗಳು, ಅವಳಿಗೆ ಜನಿವಾರ ಎಲ್ಲ ಹಾಕಲ್ಲ ನಾವು, ಆ ಸಂಸ್ಕಾರ ಅವಳಿಗಿಲ್ಲ ಅಂದಾಗ ಬಸವಣ್ಣ ಚಿಕ್ಕ ಹುಡುಗ, ನನ್ನ ಅಕ್ಕನಿಗಿಲ್ಲದಂಥ ಸಂಸ್ಕಾರ ನನಗೆ ಬೇಡ, ಅದಕ್ಕೆ ಧಿಕ್ಕಾರವಿರಲಿ ಅಂತ ಹೇಳಿ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಪ್ರತಿಭಟನೆಯ ಆಕಾರ ಇಟ್ಕೊಂಡು ಸಮಾನತೆಗೋಸ್ಕರ ಮನೆ ಬಿಟ್ಟು ಹೊರಡ್ತಾರೆ ಬಸವಣ್ಣ. ಅಕ್ಕ ಮಹಾದೇವಿಗಿಂತ ರೋಲ್ ಮಾಡಲ್ ನಮಗೆ ಯಾರು ಬೇಡ. ಮಾತೆ ಅಕ್ಕ ಮಹಾದೇವಿದು ಒಂದು ಮಾತು ಹೇಳ್ತೀನಿ. ಅವಳಿಗೆ ಇಷ್ಟವಿಲ್ಲದಂಥ ಮದುವೆಯನ್ನ ಮಾಡ್ತಾರೆ. ಒಬ್ಬ ರಾಜನನ್ನ ಮದುವೆ ಆಗ್ತಾಳವಳು. ಅವನಿಗೆ ಅವಳನ್ನ ಒರೆಸ್ಬೇಕು ಅಂತ ಬಹಳ ಇಷ್ಟ. ಇವಳು ನಿಬಂಧನೆಗಳನ್ನು ಹಾಕಿರ್ತಾಳೆ. ಆ ನಿಬಂಧನೆಗಳ ಮುಗಿಯೋದಕ್ಕೆ ಮುಂಚೆ ರಾಜ ಅವಳನ್ನ ಮುಟ್ಟಕ್ಕೆ ಹೋಗ್ತಾನೆ. ಈ
ಕಾಮಮುದ್ರೆಗೆ ತಾನಪ್ಪ ನೀನು ಇಷ್ಟೊಂದೆಲ್ಲ ಆಸೆ ಪಡ್ತಾ ಇರೋದು. ನಾನು ನನ್ನನ್ನು ಚನ್ನಮಲ್ಲಿಕಾರ್ಜುನನಿಗೆ ಒಪ್ಪಿಸ್ಕೊಂಡ್ಬಿಟ್ಟಿದ್ದೀನಿ. ನನ್ನ ಗಂಡ ಅವನೇ, ಆ ಪರಮಶಿವ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಸೀರೆಯನ್ನು ಬಿಚ್ಚಿ ಬಿಸಾಕಿ ಬರೀ ಬೆತ್ತಲೆ ನಡ್ಕೊಂಡು ಇಡೀ ಊರುಗಳಲ್ಲಿ ರಾಜ ಬೀದಿಗಳಲ್ಲಿ ನಡ್ಕೋತಾ ಹೋಗ್ತಾಳೆ. ಜನ ಅವಳಿಗೆ ಹೆಂಗೆ ಬೈತಾರೆ ಅಂತಂದರೆ ಒಂದ್ಸಲ ಊಹೆ ಮಾಡ್ಕೊಳ್ಳಿ. ಇವತ್ತು ಅವಳು ಹಾಕ ಬಟ್ಟೆ ಮೇಲೆ ಕಮೆಂಟು, ಯಾಕಪ್ಪ ಅತ್ಯಾಚಾರ ಮಾಡ್ತೀರಾ ಅಂದರೆ ಅವಳು ಸರಿಯಾಗಿ ಡ್ರೆಸ್ ಹಾಕ್ಕೊಂಬರ್ಲಿ. ಅಕ್ಕ ಮಹಾದೇವಿ, ಮಾತೆ ಅಕ್ಕ ಮಹಾದೇವಿ, ನೀವು ಒಂದ್ಸಲ ನೆನೆಸ್ಕೊಳ್ಳಿ, ಮೈ ಜುಮ್ಮನ್ಬಿಡುತ್ತೆ. ಎಂಥ ಧೈರ್ಯವಂತೆ, ಎಂಥ ಗಟ್ಟಿಗಿತ್ತಿ, ಎಂಥ ಭಕ್ತಿಯ ಇರುವಂಥ ಆ ತಾಯಿ ನಡೀತಾ ಹೋಗ್ತಾ ಇದ್ರೆ ಜನ ಎಲ್ಲ ಬೈತಿರ್ತಾರಂತೆ. ಅವಳೊಬ್ಳು ಗಂಡ ಹೇಳಿದ ಮಾತು ಕೇಳಿಲ್ಲ, ಅದಕ್ಕೆ ಕೋಲ್ ತಗೊಂಡು ಬಟ್ಟೆ ಬಿಚ್ಚಿ ಬಾರಿಸಿರ್ಬೇಕು, ಅದಕ್ಕೆ ಹಿಂಗೆ ಹೋಗ್ತಾ ಇದ್ದಾಳೆ ಅಂತ ಒಬ್ರಂದ್ರೆ ದೆವ್ವ ಬಡ್ದಿರ್ಬೇಕು, ಅದಕ್ಕೆ ಅವಳು ಹಂಗೆ ನಡೀತಾ ಇದ್ದಾಳೆ ಅನ್ನೋರು ಎಷ್ಟು ಜನ. ಇವಳಿಗೆ ಸರಿಯಾಗಿ ಸೊಕ್ಕು ಮುರಿತು ಅಂತ ಹೇಳೋರು ಎಷ್ಟು ಜನ. ಗಂಡನಿಗೆ ನಿಯಮಗಳನ್ನು ಹಾಕಿದಾಳೆ ಇವಳು, ಅದಕ್ಕೆ ಅವಳನ್ನು ಬಾರಿಸಿರೋದು ಬಟ್ಟೆ ಬಿಚ್ಚಿ ಅನ್ನೋರು ಎಷ್ಟು ಜನ. ಹೇಳ್ತಾ 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 ನಡೀತಾ ಹೋಗ್ತಿರ್ತಾಳೆ. ಕಲ್ಲಲ್ಲಿ ಹೊಡಿತಾರೆ ಜನ, ಹುಚ್ಚಿ ಇವಳು. ಬೆತ್ತಲೆ ತನ್ನ ಕೂದಲನ್ನ ಅಂಗಾಂಗಗಳನ್ನ ಮುಚ್ಕೊಂಡು ಬೆತ್ತಲೆ ನಡೀತಾ ಇದ್ರೆ ಹುಚ್ಚಿ ಅಂತ ಕಲ್ಲಲ್ಲಿ ಹೊಡಿತಾರೆ. ಆದರೆ ಇವತ್ತು ನಾವು 21ನೇ ಶತಮಾನದಲ್ಲಿ ಮಾತೆ ಅಕ್ಕ ಮಹಾದೇವಿಯ, ನಾನು ಹೇಳ್ತೀನಲ್ಲ, ಒಂದು ಹೆಣ್ಣಿಗೆ ಆ ತಾಯಿಗಿಂತ ಬೇರೆ ಯಾರೂ ಶಕ್ತಿಶಾಲಿಯಾಗಿ ನಿಂತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೇನೆ. ಇವತ್ತು ಹೆಣ್ಣು ಮಕ್ಕಳು ನಾವು ಯಾರೋ ಒಬ್ರು ಅಂದರು, ಯಾರೋ ಒಬ್ರು ಅವಮಾನ ಮಾಡಿದ್ರು ಅಂದರೆ ಎಷ್ಟೋ ಜನ ನೇಣಿಗೆ ಶರಣಾಗ್ಬಿಡ್ತಾರೆ, ಆಚೆ ಬರೋದಿಲ್ಲ, ಮುಂದಿಟ್ಟ ಹೆಜ್ಜೆನ ಹಿಂದೆ ತಗೊಂಡ್ಬಿಡ್ತಾರೆ, ಮನೆಯಲ್ಲೇ ಕೂತು ಬಿಡ್ತಾರೆ, ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ. ನಮ್ಮೆಲ್ರಿಗೂ ಅಕ್ಕ ಮಹಾದೇವಿಗಿಂತ ರೋಲ್ ಮಾಡೆಲ್ ಬೇಕಾ? ಮಾತಾಡ್ರವಾ? ಬೇಡ ಅಲ್ವಾ? ಇವತ್ತು ಮಹಿಳಾ ದಿನಾಚರಣೆ ದಿನ ಆಯೋಗದ ಅಧ್ಯಕ್ಷೆಯ ಮುಖ್ಯವಾದಂಥ ಕೆಲಸ ನಮ್ಮ ಮಹಿಳೆಯರು, ನಮ್ಮ ಹೆಣ್ಣು ಮಕ್ಕಳು, ನಮ್ಮ ತಾಯಂದಿರಿಗೆ ಎಲ್ಲವನ್ನ ಹೆದರಿಸುವ ಶಕ್ತಿ ಇರಬೇಕು. ಆ ಶಕ್ತಿ ತುಂಬುವುದೇ ಆಯೋಗದ ಅಧ್ಯಕ್ಷೆಯ ಕೆಲಸ. ಹಾಗಾಗಿ ನಾನು ಈ ಮಾತನ್ನ ಹೇಳೇ ಹೋಗಬೇಕು ಈ ಒಂದು ಡಯಾಸ್ನಿಂದ. ನನಗೆ ನಮ್ಮ ತಂದೆ, ನನಗೀಗ 51 ವರ್ಷ, ನಮ್ಮೂರಲ್ಲಿ ಶಿಕ್ಷಣನೇ ಇರಲಿಲ್ಲ. ಋತುಮತಿ ಆದಮೇಲೆ ಮದುವೆ ಮಾಡಿಬಿಡೋರು ಗಂಡನ್ನ ನೋಡಿ. ಒಳ್ಳೆ ವರ ಬಂದ ಅಂದರೆ ಮುಗ್ದೇ ಹೋಯ್ತು, 3 ದಿನ ಇಟ್ಕೊತಿರ್ಲಿಲ್ಲ. ನಮ್ಮ ತಂದೆ ನಮ್ಮ ತಾಯಿಗೆ ಹೇಳಿದ್ರಂತೆ, ನನ್ನ ಮಗಳನ್ನು ನಾನು ಚೆನ್ನಾಗಿ ಓದಿಸ್ತೀನಿ, ಅವಳ ಕಾಲ ಮೇಲೆ ಅವಳನ್ನು ನಿಲ್ಲಿಸ್ತೀನಿ, ಯಾರ ಹತ್ರನೂ ಕೈ ಚಾಚಿ ದುಡ್ಡು ಬೇಡಬಾರ್ದು ಅವಳು. ನಮ್ಮಮ್ಮ, ಅಯ್ಯೋ ಅಂಥ ಒಳ್ಳೊಳ್ಳೆ ಗಂಡುಗಳು ಬಂದಿದ್ದಾರೆ, ಶ್ರೀಮಂತ, ಓದಿ ಏನು ಮಾಡ್ತಾಳೆ? ಎಂಥ ಶ್ರೀಮಂತ ಗಂಡ ಬಂದ್ರೂ ಅವನ ಆಸ್ತಿ ಏನು ನನ್ನ ಮಗಳಿಗೆ ಬರ್ಕೊಡ್ತಾನ? ಅವನ ಹತ್ರನಾಗಲಿ ನನ್ನ ಹೆಂಡತಿ ಕೈ ಚಾಚೋದು ತಪ್ಪುತ್ತಾ? ನನ್ನ ಮಗಳು ಕೈ ಚಾಚೋದು ತಪ್ಪುತ್ತಾ? ಅವಳು ಕೊಡುವಂಥ ಕೈ ಆಗಬೇಕು ಅಂತ ಹೇಳಿ ನನ್ನನ್ನು ಓದಿಸ್ತಾರೆ. ಆ ಇಡೀ ಊರಿಗೆ ಮೊದಲನೇ ವಿದ್ಯಾವಂತೆ ಆಗ್ತೀನಿ, ಮೊದಲೇ ಡಾಕ್ಟರ್ ಆಗ್ತೀನಿ, ಮೊದಲನೇ ಸರಿ ಮಹಿಳಾ ಆಯೋಗದ ಅಧ್ಯಕ್ಷೆ ಆಗ್ತೀನಿ. ಲಿಂಗದೇವರು ಅನ್ನೋರು ಯಾಕೆ ಅಂದರೆ ನಮ್ಮ ತಂದೆನೂ ಒಬ್ಬ ಗಂಡಸ ಮಗ. ನೀವಿಲ್ಲದೆ, ಯಾಕೆಂದರೆ ನಮ್ಮನ್ನು ತುಳಿದು ಇಟ್ಟುಬಿಟ್ಟಿದ್ದಾರೆ. ನಮ್ಮನ್ನು ಮೇಲೆತ್ತುವಂಥ ಪ್ರಯತ್ನ ನೀವೇ ಮಾಡಬೇಕಾಗಿರೋದು. ನೀವು ಕೈ ಕೊಟ್ಟು ನೋಡಿ, ಈ ವೇದಿಕೆ ಇವತ್ತು ರವಿ, ನನ್ನ ತಮ್ಮ ರವಿ, ಇವತ್ತು ನೀವೆಲ್ಲ ಈ ಹೆಣ್ಣು ಮಕ್ಕಳ ಶಕ್ತಿಯಾಗಿ ನಿಂತ್ಕೊಳ್ಳದೆ ಹೋಗಿದ್ರೆ ಇಷ್ಟೊಂದು ಒಳ್ಳೆ ವೇದಿಕೆ ಸೃಷ್ಟಿ ಆಗ್ತಾ ಇರಲಿಲ್ಲ. ಇದು ನೀವು ಮಾಡ್ತಾ ಇರೋ ಒಂದು ಏನೋ ಉಪಕಾರ ಅಲ್ಲ, ಇದು ನಿಮ್ಮ ಜವಾಬ್ದಾರಿ. ಯಾಕೆಂದ್ರೆ ತಾಯಿ ದೇವರು ಅಂತೀರ. ಸೂಳೆ ಸಂಕವನ ಒಂದು ವಚನ ಹೇಳ್ತೇನೆ, ಒಳಗೊಂದು ಹೊರಗೊಂದು ಇರುವವರ ಸಂಘ ಬೇಡ, ನುಡಿಯೊಂದು ನಡೆಯೊಂದು ಇರುವವರ ಸಂಘ ಬೇಡ, ಸತ್ಯವಿಲ್ಲದವರ ಸಂಘ ಬೇಡ, ಕೂಡಲ ಸಂಗಮ ದೇವ ನಿನ್ನ ಭಕ್ತಿಯ ಸಂಘವೇ ನನಗೆ ಬೇಕು ಅಂತ ಸಂಕವ ಹೇಳ್ತಾರೆ. ಅಂದರೆ ಪುಸ್ತಕಗಳಲ್ಲೆಲ್ಲ ಏನಂತ ಬರೀತಾರೆ?
ತಾಯಿಯೇ ದೇವರು. ಅರೆ, ಭಾರತ ತಾಯಿಗೆ ನಿಮ್ಮ ಹೆಸರು, ಭೂಮಿ ತಾಯಿಗೆ ನಿಮ್ಮ ಹೆಸರು, ಹರಿಯೋ ನದಿಗಳಿಗೆ ನಿಮ್ಮ ಹೆಸರು. ಮನೆಯಲ್ಲಿ ನಮ್ಮ ಸವಿತಾ ಹಾಡಲ್ಲಿ ಬಾರೇ ಬಾರೇ ತಾಯಿ ಚಾಮುಂಡೇಶ್ವರಿ. ಚಾಮುಂಡೇಶ್ವರಿ ಗುಡಿಯಲ್ಲಿಲ್ಲ ಸವಿತಾ. ಪ್ರತಿಯೊಂದು ಹೋರಾಟ ಮಾಡುವ ಹೆಣ್ಣು ಮಗಳ ಹೃದಯಗಳಲ್ಲಿ ಚಾಮುಂಡೇಶ್ವರಿ ಇದ್ದಾಳೆ. ಚಾಮುಂಡೇಶ್ವರಿ ಯಾರು? ನಾವೇ. ನಮ್ಮನ್ನೇ ಅಲ್ಲಿ ಕೂಡಿಸಿರೋದು. ಅಲ್ಲಿ ಕೂಡಿಸ್ತಾರೆ, ಇಲ್ಲಿ ವ್ಯಭಿಚಾರ ಮಾಡ್ತಾರೆ, ಇಲ್ಲಿ ಅಸಹ್ಯ ಮಾಡ್ತಾರೆ, ಇಲ್ಲಿ ಹೊಡಿತಾರೆ, ಇಲ್ಲಿ ದೌರ್ಜನ್ಯ ಮಾಡ್ತಾರೆ, ಇಲ್ಲಿ ನೇಣಿಗೆ ಶರಣ ಮಾಡ್ತಾರೆ. ನಾನು 3 ದಿನ ಮಂಗಳೂರಲ್ಲಿದ್ದೆ. ಒಂದು ತಾಯಿಯನ್ನ ನಿನ್ನೆ ಬೆಳಗ್ಗೆ ಹಾಸ್ಪಿಟ್ಲಲ್ಲಿ ಹೋಗಿ ಭೇಟಿ ಮಾಡಿದೆ. ಗಂಡ ಊಟ ತರೋದು ತಡವಾಗಿದೆ ಅಂತ ಹೇಳಿ ಮನೆಯನ್ನ ತೊಳೆಯೋದಕ್ಕೆ ಇಟ್ಟಂತ ಆಸಿಡ್ನ ಆ ತಾಯಿಗೆ ಹಾಕಿರ್ತಾನೆ. ಆ ತಾಯಿ ನಾನು ಭೇಟಿಯಾದೆ. ಇದೆಲ್ಲ ಮುಖ ಎಲ್ಲ ಸುಟ್ಟಿದೆ, ಕೈ ಎಲ್ಲ ಸುಟ್ಟಿದೆ, ಎದೆ ಭಾಗ ಸುಟ್ಟಿದೆ, ಕೆಳಭಾಗ ಸುಟ್ಟಿದೆ. ಏನಮ್ಮ ಹೇಗಿದೆಯಾ? ಮೇಡಮ್, ನನ್ನ ಗಂಡ ಜೈಲಲ್ಲಿದ್ದಾನೆ. ಬಿಡಿಸಿ ಮೇಡಮ್. ಹೆಣ್ಣು ಎಂತ ತ್ಯಾಗಿರಿ. ಗಂಡಸ ಮಗ ಯಾವಾಗ ತಿಳ್ಕೊತಾನೆ? ಆ ತಾಯಿ ಅಂದ್ರೆ ಆ ತಾಯಿ ನೋಡಿ ನರಳಾಡ್ತಾ ಇದ್ದಾಳೆ. ಆಸಿಡ್ ತುಂಬಾ ನೋವಿರುತ್ತೆ, ತುಂಬಾ ನೋವು. ನೀವು ಅನ್ಕೊಳಕ್ ಸಾಧ್ಯ ಇಲ್ಲ ಅಂತ ವೇದನೆ. ಆಸಿಡ್ ಸುಟ್ಟಾಕಿರುತ್ತೆ, ಆ ಒಳಗಡೆ ಅಂಗಾಂಗಗಳೆಲ್ಲ ಎಳೆದ್ಬಿಟ್ಟಿರುತ್ತೆ. ಹೀಗೆ ಅಂದ್ರೆ ಸಾಯೋವರೆಗೂ ಕುರುಪಿ. ಬದುಕಿರೋ ಅಂದ್ರೆ ಎಷ್ಟು ಈಸಿಯಾಗಿ ನೀನ್ ಲೇಟ್ ಆಗಿ ಬಂದೆ, ಊಟ ಕೊಟ್ಟಿಲ್ಲ ಅಂತ ಆಸಿಡ್ ಹಚ್ಬಿಡೋದು. ಆ ತಾಯಿ ಹೇಳ್ತಾ ಇದ್ದು ನನಗೆ, ಮೇಡಮ್ ನನ್ನ ಗಂಡನ ಜೈಲಿಂದ ಬಿಡಿಸಿದ್ರು. ಅವನು ಕುಡಿದ್ಬಿಟ್ಟು ಹಾಕ್ಬಿಟ್ಟ. ಕುಡಿಲಿಲ್ಲ ಅಂದ್ರೆ ಚೆನ್ನಾಗೇ ಇರ್ತಾನೆ ಮೇಡಮ್, ಕುಡಿದಾಗ ಮಾತ್ರ ಈ ತರ ಮಾಡ್ತಾನೆ ಮೇಡಮ್. ನನ್ನ ಮಕ್ಕಳಿಗೆ ಮೇಡಮ್ ತಿಂಡಿ ತಂದು ಕೊಡ್ತಾನೆ ಮೇಡಮ್. ನನ್ನ 2 ಮಕ್ಕಳು ಇವತ್ತು ನಮ್ಮ ಅಕ್ಕನ ಮನೇಲಿದ್ದಾರೆ ಮೇಡಮ್. ಮೇಡಮ್ ಅವನಿಗೆ ಬುದ್ಧಿ ಸರಿ ಇಲ್ಲ ಮೇಡಮ್. ನೋಡಪ್ಪ, ಅಂಥವಳು ಹೆಣ್ಣು ಮಗಳು, ಅಂಥವಳು ನಮ್ಮ ರಾಜ್ಯದ, ನಮ್ಮ ಭೂಮಿಯ ತ್ಯಾಗಮೂರ್ತಿ. ನೀವು ಎಷ್ಟೇ ದೌರ್ಜನ್ಯ ಮಾಡಿದ್ರು ನಿಮ್ಮನ್ನ ಬಾಚಿ ತಪ್ಪುವಂತ ಈ ಹೆಣ್ಣಪ್ಪ. ಈ ಹೆಣ್ಣಿಗೆ ಗೌರವಿಸಿ, ಈ ಹೆಣ್ಣನ್ನ ಕೊಲ್ಲಬೇಡಿ, ಈ ಹೆಣ್ಣ ಮೇಲೆ ದೌರ್ಜನ್ಯ ಮಾಡಬೇಡಿ. ಆದ್ರೆ ನೀವು ಒಂದು ಕೈ ಕೊಡಿ, ಅವಳಿಗೆ ಅವಕಾಶ ಕೊಡಿ. ಇಲ್ದಿದ್ರೆ ದಯವಿಟ್ಟು ನೀವು ಏನೋ ಮಾಡಬೇಡಿ, ನಿಮ್ಮ ಪಾಡಿಗೆ ನೀವಿರಿ. ಅವಳನ್ನ ಕೊಲ್ಲಬೇಡಿ, ಅವಳನ್ನ ಬದುಕಿದ್ದು ಕೊಲ್ಲಬೇಡಿ. ಇದು ನನ್ನೆಲ್ಲ ಕೇಳ್ಕೊಳ್ಳೋದು ನನ್ನೆಲ್ಲರಿಗೂ. ಯಾಕೆ ಅಂದ್ರೆ ನಮ್ಮ ಮನೆಯವರು, ನಾನು ಮದುವೆ ಆಗಿದ್ದೀನಿ, ನನ್ನ ಮನೆಯವ್ರು ಪ್ರತಿದಿನ ನನಗೆ ಹಿಂಸೆ ಕೊಟ್ಟು ನೀನು ಅಲ್ಲೋಬೇಡ ಇಲ್ಲೋಬೇಡ ಅಂದ್ರೆ ನನಗೆ ಎಲ್ಲೋ ಹೋಗಕ್ಕಾಗತ್ತೆ ಹೇಳಿ? ನಾನೊಬ್ಳು ಗೃಹಿಣಿ, ನಾನು ಬ್ಯಾಲೆನ್ಸ್ ಮಾಡಬೇಕು ಲೈಫ್ನ. ಗೃಹಿಣಿ ಗಂಡಸ್ ಮಗ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ನಮಗೆ ಕೊಟ್ಟಿರೋ ಒಂದು ನೇತೃತ್ವದ ಶಕ್ತಿ. ತಾಯಿ ಮಾತೃತ್ವದ ಶಕ್ತಿ, ನೇತೃತ್ವದ ಶಕ್ತಿ, ಕ್ರಿಯಾಶಕ್ತಿ. ಯಾವಾಗ್ಲೂ ಆಕ್ಟಿವ್ ಆಗಿರ್ತಾಳೆ. ನೀವು ಏನೇ ಕೊಡಿ, ಮನೆಯಲ್ಲಿ ನೀವು ಸುಮ್ಮನೆ ದುಡ್ಡು ಸಂಪಾದನೆ ಮಾಡ್ಬಿಟ್ಟು ನೀವು ಹೆಡ್ ಅನ್ಬೋದು. ಈ ದುಡ್ಡಿಂದ ಏನ್ ನಡೆಯುವುದಿಲ್ಲ. ಮನೆಯನ್ನ ಎಲ್ಲರನ್ನ ತಗೊಂಡು ದೂಗಿಸಿಕೊಂಡು ಹೋಗೋದಿದೆಯಲ್ಲ, ಅದು ನಾಯಕತ್ವ. ಆಕ್ಚುಲಿ ಒಂದು ಹೆಣ್ಣು ಹುಟ್ಟಿದಾಗಿನಿಂದ ಅಂತರ್ಗತವಾಗಿ ನಾಯಕಿಯವಳು. ಅವಕಾಶಗಳಿಲ್ಲ ಅಷ್ಟೇ. ನನಗೆ ಅವಕಾಶ ಸಿಕ್ತು, ಒಂದು ಹೆಣ್ಣು ಮಗಳಿಗೆ ಏನ್ ಮಾಡಬಲ್ಲೆ ಅನ್ನೋದನ್ನ ನಾನು ತೋರಿಸ್ಕೊಟ್ಟೆ. ನನಗೆ ಅವಕಾಶ ಕೊಟ್ಟಂತ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರನ್ನು ಸಹ ಇವತ್ತು ನಾನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಂದು ನಾನು ನೆನಪು ಮಾಡ್ಕೋಬೇಕು, ಸ್ಮರಿಸಬೇಕು. ಅವ್ರು ನನಗೆ ಈ ಅವಕಾಶ ಕೊಡದೆ ಬೇರೆ ಯಾವ್ದು ಅವಕಾಶ ಕೊಟ್ಟಿದ್ರೆ ಇಷ್ಟೊಂದೆಲ್ಲ ಮಹಿಳಾ ಆಯೋಗದ ಅಧ್ಯಕ್ಷೆ ಮಾಡಬಹುದು ಅಂತ ನಿಮ್ಮೆಲ್ರಿಗೂ ಗೊತ್ತೇ ಆಗ್ತಿರ್ಲಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಇವತ್ತು ನಾನು ಅವರನ್ನು ಸಹ ನೆನೆಸ್ಕೊಳ್ಳಕ್ಕೆ ಇಷ್ಟಪಡ್ತೇನೆ. ಸೊ ಬುಕ್ಕಲ್ಲಿ ಒಂದು ಬರೆದಿರ್ತಾರೆ, ಎಲ್ಲಾ ಕಡೆ ನಮ್ಗೆ ಹೇಳ್ತಾರೆ, ಅದ್ಯಾವುದೋ ಒಂದು ಹಾಡಿದೆಯಲ್ಲ, ಹೆಣ್ಣು ಮಗಳನ್ನ ದೇವ್ರಂತ ಪೂಜಿಸ್ತೀವಿ. ಯಾವಾಗಲೂ ಅಷ್ಟೇ ತಾಯಿ ದೇವರು, ಮತ್ತೆ ಎಲ್ಲ ಊರನ್ನ ಕಾಯೋ ಹೆಣ್ಣು ಮಗಳು ದೇವರು.
ಅಂದರೆ ಸೂಳೆ ಸಂಕವ್ವನ ವಚನ ಎಷ್ಟು ಕರೆಕ್ಟ್ ಹೇಳಿ ನೋಡಿ. ಹೇಳೋದು ಒಂದು, ಮಾಡೋದು ಒಂದು, ನಡೆ ಒಂದು, ನುಡಿ ಒಂದು. ಅಂದರೆ ನೀವು ಹೇಳ್ದಂಗೆ ನಡ್ಕೊಳ್ಳಿ. ಹೆಣ್ಣು ದೇವರು ಕರೆಕ್ಟು. ಯಾಕೆಂದರೆ ಅವಳಿಲ್ಲದೆ ನೋಡಿ, ಮಾತೃತ್ವದ ಶಕ್ತಿ ಅಂತಾರಲ್ಲ, ಆ ಸೃಷ್ಟಿಕರ್ತ ಮಕ್ಕಳನ್ನು ಹುಟ್ಟಿಸುವುದು ತಾಯಿಗೆ ಯಾಕೆ ಕೊಟ್ಟ, ಹೆಣ್ಣಿಗೆ ಯಾಕೆ ಕೊಟ್ಟ? ಸಾವನ್ನು ಗೆದ್ದು ಬರುವ ಶಕ್ತಿ ಅವಳಲ್ಲೇ ಮಾತ್ರ ಇರೋದು. ಅದಕ್ಕೆ ಹೆಣ್ಣನ್ನು ಆಯ್ಕೆ ಮಾಡಿರೋದು. ಇಲ್ದಿದ್ರೆ ಗಂಡಸ ಮಗನೇ ಆಯ್ಕೆ ಮಾಡ್ತಿದ್ದಪ್ಪ ಸೃಷ್ಟಿಕರ್ತ. ಅಂದರೆ ಅಷ್ಟೊಂದು ಶಕ್ತಿ ನಿಮ್ಮಲ್ಲಿದೆಯವ. ನೀವೆಲ್ಲ ಕಲಾವಿದರು. ಕಲಾವಿದರ ಒಂದು ರಂಗದಲ್ಲಂತೂ ಹೇಳ್ತೀರ್ದು. ನೀವೆಲ್ಲರೂ ಕಲಾವಿದರಾಗಿದ್ದ ದಿನಾನೇ ನೀವು ಗೆದ್ದಿದ್ದೀರಾ. ಬಟ್ ಎಲ್ಲವನ್ನು ಅಕ್ಕ ಮಹಾದೇವಿನ ನೆನ್ಪಿಟ್ಕೊಳ್ಳಿ. ಕಲ್ಲು ಹೊಡೆದವರಿಲ್ಲ, ಅವಮಾನ ಮಾಡಿದವರಿಲ್ಲ, ಅವಹೇಳನ ಮಾಡಿದವರಿಲ್ಲ, ನಕ್ಕವರಿಲ್ಲ, ಹಾಸ್ಯ ಮಾಡಿದವರಿಲ್ಲ. ಆ ತಾಯಿ ಇವತ್ತು, ಅಕ್ಕ ಮಹಾದೇವಿ ಇವತ್ತು ಎಲ್ಲರ ಒಂದು ರೋಲ್ ಮಾಡೆಲ್ ಆಗಿ, ಇವತ್ತಿನ ಹೆಣ್ಣು ಮಕ್ಕಳ ರೋಲ್ ಮಾಡೆಲ್ ಆಗಿ ನಿಂತಿದ್ದಾಳೆ. ನಾವು ಎಲ್ಲೇ ಒಂದು ಆನ್ಲೈನ್ ಮೇಲೆ ಅಥವಾ ಎಲ್ಲೋ ಒಂದು ಒಬ್ಬ ಕೆಟ್ಟ ಕಮೆಂಟ್ ಹಾಕ್ದ, ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಅಂತಂದರೆ ಆಲ್ರೆಡಿ ಮೇಲಿಂದ ಕೆಳಗಡೆ ಬಿದ್ದು ಸತ್ತೇ ಹೋಗ್ಬಿಟ್ಟಿರ್ತಾಳೆ. ದಯವಿಟ್ಟು ಮಾಡಬೇಡಿ. ಕಡೆಯದು ಏನು ಮಾಡ್ತಾರಪ್ಪ, ಚಾರಿತ್ರ ವಧೆ. ಇದು ಒಂದು ಬಿಟ್ಟರೆ ಆಮೇಲೆ ಏನು? ಅದಾದ್ಮೇಲೆ ಏನಾದ್ರು ಇದೆಯಾ? ಅದಾದ್ಮೇಲೆ ಏನಾದ್ರು ಇದೆಯಾ? ಆ ಗೀಟನ್ನು ನೀವು ದಾಟಿ ಮೇಲೆ ಹೋದ್ರೆ ನಿಮ್ಮ ಯಶಸ್ಸಿಗೆ ಯಾರು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕಲಾವಿದ್ರೆ ಈ ಭೂಮಿ ಮೇಲೆ. ನಾವೆಲ್ಲ ಭಗವಂತ ಕಳಿಸಿದಾನೆ, ಸೃಷ್ಟಿಕರ್ತ. ನಮ್ದೆಲ್ಲ ನಾಟಕ ರಂಗ. ನಾನು ಒಂದು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಅವನು ಕೊಟ್ಟಂತ ಒಂದು ನಾಟಕವನ್ನ ಮಾಡ್ತಾ ಇದ್ದೀವಿ ನಾವು. ನಿಮ್ಮ ನಿಮ್ಮ ಕಲೆಗಳಲ್ಲಿ ಎಲ್ಲರೂ ನಾಟಕ ಮುಗಿಸಿ ಹೋಗ್ಬೇಕು. ಆ ನಾಟಕವನ್ನ ನೀವು ತೆರೆಯ ಮೇಲೆ ಮಾಡಿ ತೋರಿಸ್ತೀರಾ ಅಷ್ಟೇ. ನೋಡ್ರಪ್ಪ, ಇದು ಸರಿ, ಇದು ತಪ್ಪು, ಇದು ಪ್ರೀತಿ, ಇದು ಕ್ರೌರ್ಯ, ಇದು ದೌರ್ಜನ್ಯ, ಇದು ಕಳ್ಳತನ, ಇದು ಸುಳ್ಳತನ ಅಂತ ಪರದೆಯ ಮೇಲೆ ನಟನೆ ಮಾಡಿ ನಮ್ಮ ನಿಜವಾದ ನಾಟಕವನ್ನು ನೀವು ತೋರಿಸ್ತೀರಾ. ಕಲಾವಿದರು ಸಮಾಜದಲ್ಲಿ ಕನ್ನಡಿ ಇದ್ದಂತೆ. ತಪ್ಪು ಒಪ್ಪುಗಳನ್ನು ತಿಳಿಸಿ ಹೇಳುವಂಥವ್ರು ನೀವು. ಕಲಾವಿದರು ಇಲ್ದಿದ್ರೆ ಜೀವ ಇಲ್ಲದ ಒಂದು ಬದುಕು. ನೀವು ಇಡೀ ಈ ಜೀವಕ್ಕೆ ಒಂದು ಬದುಕನ್ನು ತುಂಬಿದ್ದೀರಾ, ಒಂದು ಸ್ಫೂರ್ತಿಯನ್ನು ತುಂಬಿದ್ದೀರಾ, ಒಂದು ಸಂತೋಷವನ್ನು ತುಂಬಿದ್ದೀರಾ, ಒಂದು ಹೋರಾಟದ ಮನೋಭಾವವನ್ನು ತುಂಬಿದ್ದೀರಾ. ಕಲಾವಿದರು ನಮ್ಮ ಸಂಸ್ಕೃತಿಯ, ನಮ್ಮ ಸಂಸ್ಕಾರದ ರಾಯಭಾರಿಗಳು. ನಿಮ್ಮೆಲ್ಲರಿಗೂ ನಂದೊಂದು ಸಲಾಂ. ನಿಮ್ಮೆಲ್ಲರಿಗೆ ಒಂದು ಡೆಡಿಕೇಶನ್. GS ಶಿವರುದ್ರಪ್ಪನವರು ನಮ್ಮ ಮೇಲೆ, ಹೆಣ್ಣು ಮಗಳ ಮೇಲೆ ಬರೆದಂಥ ಒಂದು ಹಾಡು. ನಾನು ಹಾಡು ಹೇಳಕ್ಕೆ ಹೋಗ್ತೀನಿ ಅಂದರೆ ನಮ್ಮ ಅಪ್ಪ ಅನ್ನೋರು ಫಸ್ಟು ಓದಿದ ಮೇಲೆ ನಿನ್ನ ಹತ್ರ ದುಡ್ಡಿರುತ್ತೆ, ಆವಾಗ ನೀನೊಂದು ಕ್ಲಾಸಿಗೆ ಹೋಗು, ನೀನು ಹಾಡು ಕಲ್ತ್ಕೊ, ನೀನು ಎಲ್ಲೂ ಟೈಮ್ ವೇಸ್ಟ್ ಮಾಡಬೇಡ ಅಂತ ಹೇಳೋರು. ನಾವು ತುಂಬ ಹಿಂದುಳಿದ ಅಂತ ಊರಿಂದ ಬಂದಂಥವ್ರು, ವಿದ್ಯೆನೇ ಕಾಣದೇ ಇದ್ದಂಥವ್ರು. ಸೊ ಹಾಗಾಗಿ ಹಾಡಂದರೆ ತುಂಬ ಇಷ್ಟ. ಸೊ ನಿಮ್ಮೆಲ್ಲರಿಗೋಸ್ಕರ GS ಶಿವರುದ್ರಪ್ಪನವರ ಆ ತಾಯಿಯ ಮೇಲೆ, ಆ ಹೆಣ್ಣು ಮಗಳ ಮೇಲೆ, ಏನವ್ವ ನಿನಗೆ ಬರೀ ಸ್ತ್ರೀ ಅಂದರೆ ಅಷ್ಟೇ ಸಾಕಾಗಲ್ಲ. ಯಾರು ಅವಳನ್ನು ಒಂದು ಹೆಸರಿಂದ, ಅವಳ ಒಂದು ತ್ಯಾಗ, ಪ್ರೀತಿ, ಹೋರಾಟವನ್ನು ಒಂದು ಹೆಸರಿಂದ ಇಟ್ಕೊಳ್ಳೋಕ್ಕೆ ಸಾಲದು ಅಂತ ಬರೆದಂಥ ಈ ಹಾಡು. ಆಕಾಶದ ನೀಲಿಯಲ್ಲಿ, ಚಂದ್ರ ತಾರೆ ತೊಟ್ಟಿಲಲ್ಲಿ, ಆಕಾಶದ ನೀಲಿಯಲ್ಲಿ, ಚಂದ್ರ ತಾರೆ ತೊಟ್ಟಿಲಲ್ಲಿ, ಬೆಳಕಾನಿಟ್ಟು ತೂಗಿದಾಕೆ, ಬೆಳಕಾನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ನಮ್ಮ ವೇದಿಕೆ ಮೇಲೆ
ನಮ್ಮ ಲಕ್ಷ್ಮಿಯವರಿದ್ದಾರೆ. ಆ ತಾಯಿಯ, ಆ ಹೆಣ್ಣು ಮಗಳ ಆ ನೃತ್ಯ ಭಂಗಿ, ಆ ಮುಖಭಂಗಿ, ಆ ಒಂದು ಆತ್ಮಸ್ಥೈರ್ಯ, ಹ್ಯಾಟ್ಸ್ ಆಫ್. ಈಗಲೂ ಬೆಳಗಿರೋರೆಲ್ಲ ಸುಂದರವಾಗಿದ್ದಾರೆ ಅಂತಲ್ಲ, ಪ್ರತಿಯೊಂದು ಹೆಣ್ಣು ಸುಂದರವಾಗಿದ್ದಾಳೆ. ಆ ಸೃಷ್ಟಿಕರ್ತನ ಒಂದು ನಿಯಮ ನೋಡಿ, ನಾವೆಲ್ಲ ನೋಡಿ ಬಳೆ, ಲಿಪ್ಸ್ಟಿಕ್ಕು, ಮ್ಯಾಚಿಂಗ್ ಸೀರೆ, ಬ್ಲೌಸು, ಹೂವು, ಎಷ್ಟು ಚಂದ. ಸೌಂದರ್ಯ ಅನ್ನೋದು ನಮ್ಮ ಶಕ್ತಿ. ಅದು ಕಪ್ಪು ಬೆಳಪು ಅಂತಲ್ಲ, ಅದು ಒಂದು ಶಕ್ತಿ, ಅದೊಂದು ಆಚರಣೆ. ಅದೇ ನೀವು ಗಂಡಸು ಮಕ್ಕಳು ನೋಡಿ, ಒಂದು ಶರ್ಟು ಪ್ಯಾಂಟ್ ಬಿಟ್ಟು ಏನು ಹಾಕೊಂಡ್ಬರಕ್ಕಾಗುತ್ತೆ? ಕಡೆಗೆ ಒಂದು ಪಂಚೆ, ಒಂದು ಶಲ್ಯ. ಆದರೆ ಹೆಣ್ಣು ಪ್ಯಾಂಟು ಶರ್ಟ್ ಹಾಕೊಂಡ್ರು ಚಂದ ಕಾಣ್ತಾಳೆ, ಅವಳು ಏನು ಹಾಕೊಂಡ್ರು ಚಂದ ಕಾಣ್ತಾಳೆ. ಅದು ಒಂದು ಶಕ್ತಿನವಾ, ಅದೊಂದು ಶಕ್ತಿ. ಆ ಒಂದು ಶಕ್ತಿನವ ನೀವು. ಇಲ್ಲ ಸರ್, ನಿಮಗೆ ನೀವಿಲ್ದೆ ನಾನು ಇಲ್ಲ ಅಂತ ಹೇಳಿದ್ದೀನಲ್ಲ ಸರ್. ನಮ್ಮ ತಂದೆನ ಹೇಳಿದೆ, ನಮ್ಮ ಮನೆಯವ್ರನ್ನ ಹೇಳಿದೆ, ನಿಮ್ಮನ್ನ ಹೇಳಿದೆ. ನೀವಿಲ್ಲ ಅಂತಂದ್ರೆ ನಮ್ಮ ರವಿ ಇಲ್ಲ ಅಂತ ನೋಡಿ, ಇವತ್ತೆಲ್ಲ ನೀವು ಶಕ್ತಿ ತುಂಬಿರೋದಕ್ಕೆ ಇಷ್ಟೊಂದೆಲ್ಲ ಹೆಣ್ಮಕ್ಳು ಬರಕ್ಕೆ ಸರ್ ನಮ್ಮನ್ನು ಎಲ್ಲಿ ಬಿಟ್ಟಿದ್ದೀರಾ ಸರ್? 12ನೇ ಶತಮಾನದಲ್ಲಿ ಎಷ್ಟು ಶತಮಾನಗಳಿಂದ ನಾವು ನೋಡಿ ಸರ್. ಒಂದು ಗಂಡ ಸತ್ತ ಹೆಣ್ಣು ಮಗಳಿಗೆ ನೀವು ಒಂದು ಮದುವೆ ಮಾಡಿ ನಿಮ್ಮನ್ನೇ ಬಹಿಷ್ಕಾರ ಹಾಕ್ಬಿಡ್ತಾರೆ. ಅದೇ ಹೆಂಡತಿ ಸತ್ತೊಳಗೆ ನೋಡಿ, ಇಡೀ ಸಮಾಜ ಹೆಣ್ಮಕ್ಳನ್ನ ಹಿಡ್ಕೊಂಡು 3 ತಿಂಗಳು ತುಂಬೋದ್ರಲ್ಲಿ ಅವನಿಗೆ ಮದುವೆ ಮಾಡ್ಬಿಡ್ಬೇಕಂತೆ. ಯಾಕೆ ಅಂತ ಕೇಳಿದ್ರೆ, ಅವ್ನ ತಲೆನೋವು ಅಂತ ಬಂದ್ರೆ 1 ಕಪ್ ಕಾಫಿ ಮಾಡ್ಕೊಡೋರಿರಲ್ವಂತೆ. ಆಮೇಲೆ ಏನ್ ಗೊತ್ತಾ, 1 ವರ್ಷ ತುಂಬೋದ್ರೊಳಗೆ ಮದುವೆ ಮಾಡ್ಬಿಡ್ಬೇಕು ಅವ್ರಿಗೆ. ಅದೇ ಒಂದು ಆಕ್ಚುಲಿ ಹೆಣ್ಣು ಮಗಳಿಗೆ ನಾವು ಸಬಲೀಕರಣರು ಮಾಡಬೇಕು. ಇದನ್ನೇ ಬಸವಣ್ಣವರೆಲ್ಲ ಪ್ರತಿಪಾದನೆ ಮಾಡ್ತಾ ಇದ್ದಿದ್ದು. ಮರು ಒದ್ದೆ, ಮರು ವಿವಾಹ. ಇವತ್ತು ಸತ್ಯ ಹೇಳೋರಿಗೆ ಕಾಲ ಇಲ್ಲವಾ? ಇವತ್ತು ಅವರು ಜಾತಿಯನ್ನ ವಿರೋಧಿಸಿದವರು ಸರ್. ಇವತ್ತು ಅಂತರ್ಜಾತಿ ವಿವಾಹ ಮಾಡ್ಕೊಂಡ್ರೆ ಮಗಳನ್ನೇ ಕೊಡ್ಲಿ ತಗೊಂಡು ಕೊಚ್ಚಾಕ್ಬಿಡ್ತಾರೆ ಸರ್. ತುಂಬಿದ ಗರ್ಭಿಣಿ, 8 ತಿಂಗಳು ಮಗು ಇರುತ್ತೆ ಹೊಟ್ಟೆಯಲ್ಲಿ, ಅಂತರ್ಜಾತಿ ವಿವಾಹ ಮಾಡ್ಕೊಂಡ್ಬಿಟ್ರು ಅಂತ ಹೇಳಿ ತಂದೆನೆ ಕೊಡ್ಲಿ ತಗೊಂಡು ಬಂದು ಕೊಚ್ಚಿಬಿಡ್ತಾನೆ ಸರ್. 1 ಸಲ ಕತ್ತು ಹೋಗೋದಿಲ್ಲ, ಕೊಚ್ಚಿ ಸಾಯಿಸ್ತಾನೆ ಸರ್. ಮಗಳು ನಿನ್ನವಳಾಗಿರ್ಬೋದು, ಹೊಟ್ಟೆಯಲ್ಲಿದ್ದಿದ್ದು ಮಗು ನಿಂದಲ್ಲ. ಆ ಮಗು ಎಷ್ಟು ಅಮ್ಮ 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 ಅಂತ ಹೊಟ್ಟೆಯಲ್ಲಿ ಹೇಳಿ ಸತ್ತಿರ್ಬೋದು. ಯಾವತ್ತೂ ನಡೆದಿರೋದಲ್ಲ, 2 ತಿಂಗಳ ಹಿಂದೆ ನಡೆದಂಥದ್ದು. ಅದ್ರ ಬಗ್ಗೆ ಒಂದು ಆಕ್ರೋಶದ ನುಡಿಯನ್ನ ನಾನು ನುಡಿತೀನಿ ಆಯೋಗದ ಅಧ್ಯಕ್ಷೆ. ಯಾವುದ್ರಿ ಧರ್ಮ? ಬಸವಣ್ಣ ಹೆಂಗೆ ಧರ್ಮ ಮಾಡಿದ್ರು ಗೊತ್ತೇನ್ರಿ ಅಂತ ಕೇಳಿದಕ್ಕೆ ತುಂಬಾ ನನ್ನ ಮೇಲೆ ಧರ್ಮವನ್ನೇ ಹಾಡ್ಬಿಟ್ರು, ಅವಮಾನ ಮಾಡಿಬಿಟ್ರು ಅಂತಾರೆ ನನಗೆ. ನಾನು ಯಾವ ಧರ್ಮದ ವಿರುದ್ಧನೂ ಇಲ್ಲ. ಅದೊಂದು ತಾಯಿಯಾಗಿ, ಒಂದು ಆಯೋಗದ ಅಧ್ಯಕ್ಷೆಯಾಗಿ ಆಕ್ರೋಶದ ನುಡಿಯೇ ಹೊರತು ಯಾವ ಧರ್ಮಕ್ಕೂ ನಾನು ಹೀಯಾಳಿಸೋದಾಗ್ಲಿ ಅವಮಾನ ಮಾಡೋದಾಗ್ಲಿ ಮಾಡಿಲ್ಲ. ಇದು ಇವತ್ತಿನ ವಾಸ್ತವ ಸರ್. ನಾವೆಲ್ಲಿದ್ದೀವಿ ಸರ್? ನಾವೆಲ್ಲಿದ್ದೀವವ? ಅದೇ ಸಂಕವನ ನುಡಿ, ಒಳಗೊಂದು ಹೊರಗೊಂದು. ಬಸವಣ್ಣನ ತತ್ವ ಅಂತ ಹೇಳ್ತಾರೆ. ಬಸವಣ್ಣ ಹೇಳಿದ್ದೇನು? ಜಾತಿನೇ ಇಲ್ಲ, ನಾವೆಲ್ಲ ಒಂದು. ಪ್ರತಿ ಮನುಷ್ಯನಲ್ಲಿ ದೇವರನ್ನ ಕಂಡಿದ್ದು ಬಸವಣ್ಣ. ಇಲ್ಲಿ ನಾವು ನಡ್ಕತೀವಾ? ಇಲ್ಲ. ಹಾಗಾಗಿ ಇಷ್ಟೇ ಕಡೆಯದಾಗಿ, ಲಕ್ಷ್ಮಿ ಟೀಚರ್ ಇದ್ದೀನಿ, ಕೂತ್ಕೋ. ಲಕ್ಷ್ಮಿ ಹೆಸರು ಹೇಳೋದು ಮರ್ತ್ಬಿಟ್ಟೆ. ಫಸ್ಟ್ VT ಹಾಕಿದ್ರು ದೀಪ, ಅಷ್ಟು ಜನ, ಅಲ್ಲಿ 3 ಜನ ಹೆಣ್ಮಕ್ಳಿದ್ದೀರಾ. ತುಂಬಾ ಖುಷಿ ಆಯ್ತವ. ರವಿ, ನೆಕ್ಸ್ಟ್ ಟೈಮ್ ಅರ್ಧಕ್ಕಾದ್ರೂ ಕೊಡ್ರಪ್ಪ, ಕೊಡ್ರತಮ್ಮ. ಕೊಡಬೇಕು. ನೀವು ಕೊಡದೆ ಯಾರು ಕೊಡ್ತಾರೆ? ನೀವು ಸಪೋರ್ಟ್ ಮಾಡಿ. ನಿಮ್ಮ ಟೀಮಲ್ಲಿ ಹಾಕಿದ್ರಿ VT, ಇದು ಎಲ್ಲ ನಾನೆಲ್ಲ ನೋಡ್ತಾ ಬಂದೆ. ನಾನು ನಮ್ಮ ಲಕ್ಷ್ಮಿ ಅವ್ರಿಗೂ ಹೇಳಿದೆ, 3 ಜನ ಅವ್ರು ನೋಡುವ ಹೆಣ್ಮಕ್ಳು ಸದ್ಯ
3 ಜನನಾರು ಇದ್ದಾರೆ ಅಂತ. ಅಂದರೆ ನೀವು ಅಲ್ಲ ಅದು ತಪ್ಪು ನೋಡಿ. ಇದು ನುಡಿಯೋದೊಂದು ನಡೆಯೋದೊಂದು ಆಗ್ಬಿಡುತ್ತೆ. ಬೇಡ, ನಾವೆಲ್ಲ ಬಸವಣ್ಣನ ಮಕ್ಕಳು, ಹಂಗೆಲ್ಲ ಮಾತಾಡಂಗಿಲ್ಲ. ನಾವೆಲ್ಲ ನಿಜವಾದ ಬಸವಣ್ಣನ ಮಕ್ಕಳು, ನಾವೆಲ್ಲ ಸಮಾನತೆಯ ಹಾದಿಯಲ್ಲಿ ನಡೆಯುವಂಥವ್ರು. ಮುಂದಿನ ದಿನಗಳಲ್ಲಿ ಕಲಾವಿದರು ತುಂಬ ಕಷ್ಟಪಡ್ತಾರೆ. ಆ ಕಲಾವಿದರಿಗೆ ಸರ್ಕಾರ ಎಲ್ಲವನ್ನು ಕೊಟ್ಟು ಪ್ರೋತ್ಸಾಹಿಸಿ ಅವರನ್ನು ಪೋಷಿಸಿ, ಅವರು ಚೆನ್ನಾಗಿರೋ ಹಾಗೆ, ಅವರ ಮನೆಯಲ್ಲಿ ಮಕ್ಕಳು ಪ್ರತಿಯೊಬ್ಬರು ಚೆನ್ನಾಗಿರೋ ಹಾಗೆ ಅವರ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಸಹಕಾರ ಸರ್ಕಾರ ಮಾಡಲಿ. ಆವಾಗಲೇ ಮುಂದೆ ಇನ್ನೂ ಹೆಚ್ಚಿನ ಕಲಾವಿದರು ಉಟ್ಕೊಳ್ಳೋದು. ಇಲ್ಲದೇ ಇದ್ರೆ ಕಲಾವಿದರು ಭಾಳ ಕಷ್ಟ. ಅಯ್ಯೋ ಏನಕ್ಕಪ್ಪ ನನ್ನ ವೃತ್ತಿ ಮಾಡ್ತೀಯ, ನೀನೇನಾದರೂ ಇಂಜಿನಿಯರೋ ಡಾಕ್ಟ್ರೋ ಏನಾದರೂ ಆಗು, ಉದ್ಯಮಿನೋ ಆಗಪ್ಪ, ಕಲಾವಿದರು ಬೇಡ ಅನ್ನೋ ಹೇಳೋ ಸ್ಥಿತಿಯಲ್ಲಿ ಬರಬಾರ್ದು. ಖಂಡಿತವಾಗ್ಲೂ ನಿಮ್ಮ ಪರವಾಗಿ ನಾನು ಸರ್ಕಾರಕ್ಕೆ ಪತ್ರವನ್ನು ಬರೀತೇನೆ. ಎಸ್ಪೆಷಲಿ ನಮ್ಮ ಹೆಣ್ಣು ಮಕ್ಕಳು ಕಲಾವಿದರಿಗೆ ಸರ್ಕಾರ ಎಲ್ಲವನ್ನೂ ಕೊಟ್ಟು ಪೋಷಣೆ ಮಾಡಲಿ ಅಂತ ಹೇಳ್ತಾ, ಜನ್ಮದ ಜೋಡಿ ಪಿಕ್ಚರ್ನಲ್ಲಿ ತಾಯಿ ರೋಲ್ ಮಾಡೋರವರು. ನೀವು ಕಲಾವಿದ್ರು ಹೆಂಗೆ ಗೊತ್ತಾ, ನೀವೇನು ನಮಗೆ ಸಂಬಂಧಿಕರೇ ಆಗಬೇಕಾಗಿಲ್ಲ, ನೀವು ಹೆಂಗೆ ನಮ್ಮ ಒಳ ಹೊಕ್ಬಿಡ್ತೀರಾ ಅಂದರೆ, ಇನ್ನೂ ಟಿ ವಿಯಲ್ಲಿ ಮಾಡಿದವರೆಲ್ಲ ಬಂದಿದ್ರು, ಅವ್ರನ್ನೆಲ್ಲ ನೋಡಿದೆ. ಆದರೆ ನೀವು ನಮ್ಮನೆಯವರೇ ಪ್ರತಿದಿನ ಬರ್ತಿರ್ತೀರಲ್ಲ, ನಮ್ಮ ಸಂಬಂಧಿಕರಿಗಿಂತ ನೀವೇ ನಮ್ಮ ಬಾಳಲ್ಲಿ ನೋಡಿ. ಟಿ ವಿ ಮಾಧ್ಯಮ, ನೀವು ಪತ್ರಿಕಾ ಮಾಧ್ಯಮ ಅಷ್ಟು ನಿಮಗೆ ಮನಸ್ಸೊಳಗೆ ಹೋಗೋದಿಲ್ಲ. ನಾಟಕ ರಂಗ ಇದೆಯಲ್ಲ, ತೆರೆ ಮೇಲೆ ಬರುವಂಥದ್ದು ಇದೆಯಲ್ಲ, ಅದು ಯಾವಾಗಲೂ ಒಳ ಹೊಕ್ಕಿಬಿಡುತ್ತೆ. ಇದು ನಂದು, ಇದು ನನ್ನವರು, ಇವ್ರು ನಮ್ಮವರು ಅನ್ನೋ ಭಾವನೆ ಕಲಾವಿದರು ಕೊಡ್ತಾರವ. ನಟನೆ ಮಾಡುವಂಥ ಕಲಾವಿದರು, ತೆರೆಯ ಮೇಲೆ ನಟನೆ ಮಾಡುವಂಥ ರಂಗ ಕಲಾವಿದರು, ನೀವು ಅಷ್ಟೊಂದೆಲ್ಲ, ನಾವೆಲ್ಲ ಒಂದು ಫ್ಯಾಮಿಲಿ, ನಾವೆಲ್ಲ ಒಂದು ಸಂಸಾರ, ನೀವೆಲ್ಲ ನಮ್ಮವರು, ನಾವೆಲ್ಲ ನಿಮ್ಮವರು. ಹಾಗಾಗಿ ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಮಹಿಳಾ ಆಯೋಗದ ಅಧ್ಯಕ್ಷೆ ಸದಾ ನಿಂತಿರ್ತೇನೆ ಅಂತ ಹೇಳ್ತಾ, ನನ್ನನ್ನು ಕರೆಸ್ತಂತ ಎಲ್ಲ ಅಕ್ಕ ತಂಗಿಯರಿಗೂ, ಅಣ್ಣ ತಮ್ಮದಿರಿಗೂ, ತಾಯಂದಿರಿಗೂ, ಮೊದಲನೇ ಇದರಲ್ಲಿ ತಾಯಿ ಕೂತಿದ್ದಾರೆ, ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಜೈ ಭಾರತ್, ಜೈ ಕರ್ನಾಟಕ, ಜೈ ಮಹಿಳೆ. ಸುಕುಮಾರ್ ಅವ್ರ ಸರ್ ಹೆಸರು ಹೇಳೋದು ಮರ್ತುಬಿಟ್ಟೆ. ಸುಕುಮಾರ್ ಅವ್ರಿಗೂ ನಾವು ಈ ವೇದಿಕೆಯಲ್ಲಿ ಧನ್ಯವಾದಗಳನ್ನು ಹೇಳಬೇಕು. ಯಾಕಂದರೆ ಹೆಣ್ಣು ಮಕ್ಕಳದು ಒಂದು ಸಂಘ ಆಗಬೇಕು. ಹೆಣ್ಣು ಮಕ್ಕಳು ಸಹ ಇದರಲ್ಲಿ ಮೊದಲು ಬರೀ ಒಂದು ಕ್ಲಬ್ ಥರ ಇತ್ತು, ಬರೀ ಬರೋದು ಎಂಜಾಯ್ ಮಾಡೋದು ಗಂಡಸು ಮಕ್ಕಳು, ಆ ಥರ ಒಂದು ಈ ಕ್ಲಬ್ಬು, ಎಸ್ಪೆಷಲಿ ಕರ್ನಾಟಕ ಟೆಲಿವಿಷನ್ ಆ್ಯಂಡ್ ಕಲ್ಚರಲ್ ಸ್ಪೋರ್ಟ್ಸ್ ಕ್ಲಬ್, ಆ ಥರ ಪರಿವರ್ತನೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಪ್ರತಿಯೊಂದು ಹೆಣ್ಣು ಮಗಳು ಇಲ್ಲಿ ಬರಬೇಕು. ಅವಳ ಮಕ್ಕಳು ಪ್ರತಿಯೊಬ್ಬರು ಈ ಒಂದು ಕ್ಲಬ್ನ ಒಂದು ಸಾರ್ಥಕತೆಯನ್ನು ಪಡ್ಕೋಬೇಕು. ನೀವು ಬೆಳಿಬೇಕು, ನೀವು ಖುಷಿಯಾಗಿರಬೇಕು, ನೀವು ಆರೋಗ್ಯವಾಗಿರಬೇಕು, ನೀವು ಎಲ್ಲದರಲ್ಲೂ ಸರಿಸಮಾನರು ಅಂತ ಸಹಾಯ ಮಾಡಿದಂಥ, ನಿಮ್ಮ ಜೊತೆಯಲ್ಲಿ ನಿಂತಂಥ ಸುಕುಮಾರ್ ಸರ್ ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಕಲಾವಿದರಿಗೆ ಈಗ ಹೊಸ ನೀರು ಬಂದಂಗೆ ಹಳೆ ನೀರು ಕೊಚ್ಕೊಂಡು ಹೋಯ್ತು ಅಂತಾರಲ್ಲ, ಹಾಗೆ ಕಲಾವಿದರಿಗೆ ಒಂದು ಪೆನ್ಷನ್ ಅನ್ನು ಮಾಡಬೇಕು ಮೇಡಮ್. ಖಂಡಿತ ನಾನು ಇದನ್ನು ಸರ್ಕಾರಕ್ಕೆ ಬರಿತೀನಿ. ಆ ಬರೆದಿರೋ ಲೆಟರ್ನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತೇನೆ. ಬುದ್ಧಿ ಪ್ರಧಾನವಾದ ಒಬ್ಬ ಮಹಿಳೆ ಅದೆಷ್ಟು ಭಾವುಕವಾಗಿ ಹೆಣ್ಣು ಮಕ್ಕಳ ವಿಷಯ, ಅವರ ಕಷ್ಟಗಳ ವಿಷಯ ಬಂದಾಗ ಅದೆಷ್ಟು ಭಾವುಕಳಾಗಿ ಮಾತಾಡಬಹುದು ಅನ್ನೋದಕ್ಕೆ ನಾಗಲಕ್ಷ್ಮಿ ಚೌಧರಿ ಅವರ ಭಾಷಣ ಒಂದು ನಿದರ್ಶನ. ಒಂದು ಚಿಕ್ಕ ಕಿರುಕಾಣಿಕೆಯನ್ನು ನಮ್ಮ ಕಡೆಯಿಂದ ಕೊಡಬೇಕು ಅಂತ, ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ. ವೆಂಕಟೇಶ್ ಎಲ್ಲಿದ್ದೀರಾ? ಇದೀರಾ? ವೆಂಕಟೇಶ್, ನಿಮ್ಮ ಹೆಸರೇ ಮರ್ತುಬಿಟ್ಟೆ ನಾನು. ಥ್ಯಾಂಕ್ಸ್ ಪಾ, ನನ್ನ ಮಗನ ಸಮಾನ. ಮತ್ತು ನಮ್ಮ ವೇದ ಎಲ್ಲಿದೆಯಾ ಗೊತ್ತಿಲ್ಲ ನನಗೆ. ಥ್ಯಾಂಕ್ ಯು. ಭೂಮಿಯ ಗೌರವದ ಮಹಿಮೆ ನೀನೇ ಅಮ್ಮ. ಮಹಿಳಾ ದಿನದ ಈ ಪವಿತ್ರ ಕ್ಷಣದಲ್ಲಿ ಮಾನವ ಕುಲವೆಲ್ಲ ನಿನಗೆ ವಂದಿಸುತ್ತದೆ. ಜೀವ
ಸಾಗರ ದಾಟಿಸುವ ದಿವ್ಯ ತಾಯಿ ನಿನ್ನ ಮಹಿಮೆ ಯುಗ ಯುಗಾಂತರ ಗಾನವಾಗುತ್ತದೆ ಮಾತೆಯ ಮಡಿಲಲ್ಲಿ ಮನುಜನು ಹುಟ್ಟಿದ ಪ್ರೀತಿಯ ಕಣ್ಣಲ್ಲಿ ಲೋಕವು ಅರಳಿದ ದೇವಿಯ ರೂಪದಲ್ಲಿ ಧೈರ್ಯ ಹೊತ್ತವಳು ಧರಣಿಯ ಧ್ವನಿಯಾಗಿ ಮಹಿಳೆ ಮೂಡಿದಳು ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಯಾವುದು ಯಾಕಶ್ಚಿತವಲ್ಲ ಇದು ಅನಂತ ಪ್ರಪಂಚ ಅಪಾರ ಅದ್ಭುತ ಅಚ್ಚರಿ ಕಹಿ ಸಿಹಿ ತುಂಬಿದ ಲೋಕ ಪ್ರಪಂಚ ಪರ್ಯಟನೆ